ನೋಡಿ, ಕಾಂಪೌಂಡ್ ಬಗ್ಗೆ ನೆಕ್ಸ್ಟು ಅಪ್ಡೇಟ್ಸ್ ಕೊಡ್ತಾ ಇದ್ದೀನಿ. ಆಲ್ಮೋಸ್ಟು ಕಂಬಗಳೆಲ್ಲ ಆ ಕಡೆ ಈ ಕಡೆ ಎರಡೂ ಸೈಡು ನಿಲ್ಲಿಸ್ಕೊಂಡಿದ್ದಾರೆ ಫುಲ್ಲು. ನೋಡಿ, ಇದು ಚಕ್ಕೆಕಲ್ಲು ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಲ್ವ, ಏನಕ್ಕೆ ಯೂಸ್ ಆಗುತ್ತೆ ಕಾಂಪೌಂಡ್ ಕಟ್ಬೇಕಾರೆ ಅಂದ್ಬಿಟ್ಟು. ಪೋಲ್ಗಳು ಕರೆಕ್ಟಾಗಿ ಸ್ಟ್ರೈಟ್ ಮಾಡಿ ಅದನ್ನು ಒಂದೇ ಸಮಕ್ಕೆ ತಗೋಬೇಕು ಅಂದರೆ ಕರೆಕ್ಟಾಗಿ ಆ ಕಡೆ ಈ ಕಡೆ ಚಕ್ಕೆಕಲ್ಲು ಹಾಕ್ಬಿಟ್ಟು ಅದನ್ನ ಚಕ್ಕೆ ಕೊಟ್ಕೊಂಡಿರ್ತಾರೆ. ಸೊ ಅದಕ್ಕೆ ಇದು ಚಕ್ಕೆಕಲ್ಲು ಯೂಸ್ ಆಗುತ್ತೆ. ಫುಲ್ಲು ಆಲ್ಮೋಸ್ಟು ನಾನು 1 ಎಕರೆಗೆ ಏನು ಹಾಕ್ಸ್ತಾಯಿದ್ದೀನಿ ಅಷ್ಟಕ್ಕೂ ಫುಲ್ಲು ಕಂಬಗಳು ನೆಟ್ಬಿಟ್ಟಿದ್ದಾರೆ. ನೋಡಿ, ಇದು ಎಮ್ಸೆಂಡು ಮತ್ತು ಬೇಬಿ ಜಲ್ಲಿ. ಇವಾಗ ನೆನ್ನೆ ಅನ್ಲೋಡ್ ಆಗಿರೋದು ಇದು ಎಮ್ಸೆಂಡು ಮತ್ತು ಬೇಬಿ ಜಲ್ಲಿ. ಎಮ್ಸೆಂಡು ಮತ್ತು ಬೇಬಿ ಜಲ್ಲಿನ ಏನು ಮಾಡ್ತಾರೆ ಅಂದರೆ ಇದಕ್ಕೆ ಸಿಮೆಂಟು ಮಿಕ್ಸ್ ಮಾಡಿ ಕಾಂಕ್ರೀಟ್ ಹಾಕ್ಬಿಡ್ತಾರೆ. ಆ್ಯಕ್ಚುಲಿ ಬರೀ ನಾವು ಮಣ್ಣಾಕಿ ಕೂರಿದ್ರೆ ಕಂಬಗಳು ಅಷ್ಟು ಬಿಗಿ ಬರಲ್ಲ. ಸೊ ಅದಕ್ಕೆ ಏನು ಮಾಡ್ತಾರೆ, ಇವಾಗ ಈ ಸೈಡಲ್ಲಿ ಏನೇನು ಗ್ಯಾಪ್ ಐತೆ ಈ ಚಕ್ಕೆಕಲ್ಲನ್ನ ಆ್ಯಕ್ಚುಲಿ ಲೆವೆಲ್ ಮಾಡ್ಕೊಳ್ಳೋಕ್ಕೆ, ಕಂಬಗಳು ಲೆವೆಲಾಗಿ ನಿಂತ್ಕೊಳ್ಳೋಕ್ಕೆ ಚಕ್ಕೆಕಲ್ಲು ಕೊಟ್ಕೊಂಡಿರ್ತಾರೆ. ಸೊ ಇವಾಗ ಎಮ್ಸೆಂಡು ಮತ್ತು ಬೇಬಿ ಜಲ್ಲಿ ಮತ್ತು ತಿರ್ಗಾ ಇದನ್ನು ಸಿಮೆಂಟ್ ಹಾಕ್ಬಿಟ್ಟು ಏನು ಮಾಡ್ತಾರೆ, ಫುಲ್ ಕಾಂಕ್ರೀಟ್ ಮಾಡಿಬಿಡ್ತಾರೆ. ಆ್ಯಕ್ಚುಲಿ ಕಾಂಕ್ರೀಟ್ ಹಾಕೋಕ್ಕಿಂತ ಮುಂಚೆ ಅವ್ರು ನಮಗೆ ಹೇಳ್ತಾರೆ ಏನಂತ, ಸೊ ನೋಡಿ ಫೈನಲಾಗಿ ಕಾಂಕ್ರೀಟ್ ಹಾಕ್ತಾಯಿದ್ದೀವಿ. ಸೊ ಕಾಂಕ್ರೀಟ್ ಹಾಕಿದ್ಮೇಲೆ ಕಂಬಗಳನ್ನ ರಿಪ್ಲೇಸ್ಮೆಂಟ್ ಮಾಡೋದಕ್ಕಾಗಲ್ಲ. ಸೊ ದಯವಿಟ್ಟು ಏನಾದ್ರೂ ಕಂಬದಲ್ಲಿ ಏನಾದರೂ ಫಾಲ್ಟ್ ಇದ್ದರೆ, ಅದಾದಮೇಲೆ ಇಲ್ಲ ಏನಾದರೂ ವೇರಿಯೇಷನ್ ಆಗಿರೋ ಲೆವೆಲ್ ವೇರಿಯೇಷನ್ ಆಗಿದ್ದರೆ ಸೊ ದಯವಿಟ್ಟು ಒಂದು ಸತಿ ಬಂದು ನೋಡ್ಕೊಂಬಿಡಿ. ಯಾಕಂದರೆ ಆಫ್ಟರು ಕಾಂಕ್ರೀಟ್ ಹಾಕಿದ್ಮೇಲೆ ನಾವು ಮತ್ತೆ ರಿಪ್ಲೇಸ್ಮೆಂಟ್ ಮಾಡೋದಕ್ಕೂ ಆಗೋಲ್ಲ, ನಮಗೂ ಲಾಸ್ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾನು ಇವತ್ತು ನೀಟಾಗೆಲ್ಲ ಚೆಕ್ ಮಾಡಿಕೊಂಡು ಕರೆಕ್ಟಾಗಿ ಲೆವೆಲ್ಲಾಗಿದೆಯಾ ಇಲ್ಲ ಫುಲ್ ಒಂದು ಸತಿ ಟೇಪ್ ಹಿಡ್ದು ಅಳ್ದು ಬೇರೆಯವ್ರ ಜಮೀನಿಗೆ ಏನಾದ್ರೂ ವೇರಿಯೇಷನ್ ಆಗಿ ಬೇರೆಯವ್ರ ಜಮೀನಿಗೆ ಏನಾದರೂ ಪೋಲ್ಗಳು ನೆಟ್ಟಿದ್ದಾರಾ ಅದನ್ನು ನೋಡಿಕೊಂಡು ಫೈನಲಿಗೆ ಅವರಿಗೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ನೋಡಿ, ಬೇಬಿ ಜಲ್ಲಿ ಇಲ್ಲೂ ಒಂದು ಲೋಡು ಅನ್ಲೋಡ್ ಆಗೈತೆ. ಬೇಕಾಗುತ್ತೆ, ಒಂದು 2 ಲೋಡ್ ಅಂತೂ ಬೇಕಾಗುತ್ತೆ. ಎಲ್ಲ ಫುಲ್ಲು ಹತ್ತತ್ರ ಒಂದು 380ರಿಂದ 450 ಕಂಬಗಳು ಬಿದ್ದಿದ್ದಾವೆ. ಒಂದು ಎಕರೆಗೆ ಆಲ್ಮೋಸ್ಟು 350ರಿಂದ 480 ಕಂಬಗಳು ಬಿದ್ದಿದ್ದಾವೆ. ಅಷ್ಟು ಕಂಬಗಳಿಗೆ ಕಾಂಕ್ರೀಟ್ ಆಗೋದಕ್ಕೆ ಬೇಕಾಗುತ್ತೆ ಒಂದು 2 ಲೋಡು ಟ್ಯಾಕ್ಟ್ರಿ ಲೋಡು, ಒಂದು 2 ಲೋಡು ಬೇಬಿ ಜಲ್ಲಿ, ಒಂದು 2 ಲೋಡು ಎಮ್ಸೆಂಡು ಸಿಮೆಂಟ್ ಎಲ್ಲ ಬೇಕಾಗುತ್ತೆ. ಎಲ್ಲ ಅನ್ಲೋಡ್ ಆಗಿದೆ. ಸೊ ನೋಡಿ, ಇದ್ರ ವಿಡಿಯೋ ರಿಲೇಟೆಡ್ಡು, ಇಟ್ ಮೀನ್ಸು ಈ ಕಾಂಪೌಂಡ್ ಮಾಡಿಸಿದ್ದೀವಲ್ಲ ಈ ವಿಡಿಯೋ ರಿಲೇಟೆಡ್ಡು, ಮತ್ತು ನಾನು ನೆಕ್ಸ್ಟು ಕುರಿ ಶೆಡ್ ಮಾಡಿಸ್ತಾಯಿದ್ದೀನಿ ಆ ವಿಡಿಯೋ ರಿಲೇಟೆಡ್ಡು, ಮತ್ತು ಹಸುವಿಗೆ ಫಾರ್ಮ್ ಮಾಡಿಸ್ತಾಯಿದ್ದೀನಿ ಅದ್ರ ರಿಲೇಟೆಡ್ಡು, ಕೋಳಿ ಸಾಗಾಣಿಕೆಗೂ ಕೂಡ ಫಾರ್ಮ್ ಮಾಡಿಸ್ತಾಯಿದ್ದೀನಿ ಅದ್ರ ರಿಲೇಟೆಡ್ಡು, ಮತ್ತು ಮೀನು ಸಾಗಾಣಿಕೆ ಮಾಡೋದಕ್ಕೆ ಹೊಂಡ ತೆಗ್ಸಿದ್ದೀನಲ್ವ, ಅಲ್ಲಿ ಕಾಣಿಸಿದೆಯಲ್ಲ ಹೊಂಡ, ಆ ಹೊಂಡದ್ದು ರಿಲೇಟೆಡ್ಡು, ಮತ್ತು ಅದು ಮೀನು ಬಿಟ್ಟು ಇವಾಗ ಸಾಗಾಣಿಕೆ ಮಾಡ್ತೀವಲ್ಲ, ಇವಾಗ ಇಷ್ಟು ಏನೇನು ಹೇಳಿದೆ ಇದ್ರ ಸಂಬಂಧಪಟ್ಟಂಗೆ. ಸೊ ಹೆಚ್ಚಿನ ವೀಡಿಯೋಗಾಗಿ ನಮ್ಮದು ಯೂಟ್ಯೂಬ್ ಚಾನಲ್ ಇದೆ, MS ಫಾರ್ಮರ್ಸ್ ಅಂದ್ಬಿಟ್ಟು. ಆ ಯೂಟ್ಯೂಬ್ ಚಾನಲಲ್ಲಿ ಫುಲ್ ವೀಡಿಯೋಸ್ಗಳು ಫುಲ್ಲು ನಿಮಗೆ ವಿವರವಾಗಿ ಸಿಗುತ್ತೆ. ಏನು ಇವಾಗ ಈ ಫೇಸ್ಬುಕ್ಕಲ್ಲಿ ಮತ್ತು ತಿರ್ಗಿ ನನ್ನ ಇನ್ಸ್ಟಾಗ್ರಾಮಲ್ಲಿ ಜಸ್ಟು ಹೈಲೈಟ್ಸ್ಗಳು ಮಾತ್ರ ನಾನು ಹಾಕಿರೋದು. ಸೊ ಇದ್ರ ಬಗ್ಗೆ ಡೀಪಾಗಿ ಇನ್ನೂ ವಿವರವಾಗಿ ಏನಾದರೂ ನಿಮಗೆ ಬೇಕು ಅಂದರೆ ನಮ್ಮದು ಯೂಟ್ಯೂಬ್ ಚಾನಲ್ ಇದೆ, ಅದನ್ನು ಲಿಂಕ್ನ ಈ ವಿಡಿಯೋದು ಟೈಟಲಲ್ಲೂ ಹಾಕಿರ್ತೀನಿ, ಮತ್ತು ತಿರ್ಗಾ ನಮ್ಮದು ಬಯೋದಲ್ಲೂ ಇದೆ, ನಮ್ಮ ಯೂಟ್ಯೂಬ್ ಚಾನಲ್ದು ಲಿಂಕು. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ನಿಮಗೆ ವಿವರವಾಗಿ ಇದ್ರ ರಿಲೇಟೆಡ್ಡು ನಿಮಗೆ ಎಲ್ಲ ಮಾಹಿತಿನೂ ಸಿಗುತ್ತೆ. ನೋಡಿ, ಇದು ಕಾಂಪೌಂಡ್ ಪೋಲು, ಇದು ಆ್ಯಕ್ಚುಲಿ ಫಿಶ್ ಪಾಂಡು. ನಾನೇನು ಮಾಡ್ತಾಯಿದ್ದೀನಿ, ನಂದು 1 ಎಕರೆ ಜಾಗ ಇದೆಯಲ್ವಾ, ಸೊ ನಾನು ಜಾಗದ ಒಳಗಡೆ ಫಿಶ್ ಪಾಂಡ್ಗೆ ಸೇರಿಸಿ ಎಲ್ಲ ಫುಲ್ ಕಾಂಪೌಂಡ್ ಹಾಕ್ಸ್ಬಿಡ್ತಾಯಿದ್ದೀನಿ. ನೋಡಿ, ಇದು ಕಾಂಪೌಂಡು ಪೋಲ್ಗಳಿವು. ಆಲ್ಮೋಸ್ಟು ಇದೆ ಎಂಡಿಂಗು. ನಾನು ಫಿಶ್ ಪಾಂಡ್ನೇ ನಾನು ಎಂಡಿಂಗಲ್ಲಿ ಮಾಡಿದ್ದೀನಿ. ಸೊ ಆಲ್ಮೋಸ್ಟು ಎಂಡಿಂಗ್ವರೆಗೂ ಹಾಕ್ಬಿಟ್ಟಿದ್ದಾರೆ ಕಂಬಗಳು. ಇನ್ನೊಂದು ಸೈಡ್ ಮಾತ್ರ ಅಷ್ಟೇ ಇರೋದು. ಇವತ್ತು ಅದಕ್ಕೆ ಅವ್ರಿಗೆ ಫೈನಲಾಗಿ ಹೇಳ್ಬಿಟ್ಟು ಕರೆಕ್ಟಾಗಿದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಇವಾಗ ಅಡ್ಡ ಪೋಲ್ಗಳು ಬರ್ತಾವಲ್ಲ, ಕಾಂಪೌಂಡ್ ಪೋಲ್ಗಳು, ರೆಡಿಮೇಡ್ ಕಾಂಪೌಂಡ್ ಪೋಲ್ಗಳು, ಅವನ್ನ ಹಾಕೋದಕ್ಕೆ ಕನ್ಫರ್ಮ್ ಮಾಡಿಬಿಟ್ಟು ಹೇಳ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀನಿ. ಇದೊಂದು ಲಾಸ್ಟು, ಇದೊಂದು ಆ ಕಡೆ ಸೈಡು ಮತ್ತು ಈ ಕಡೆ ಸೈಡ್ ಎಡ್ಜಿದು. ಇವಾಗ ಕರೆಕ್ಟಾಗಿ ಈ ಏರಿ ಮೇಲೆ ಹಾಕಬೇಕು. ಈ ಏರಿ ಮೇಲೆ ಹಾಕೋದಕ್ಕೆ ಅವ್ರಿಗೆ ಆ್ಯಕ್ಚುಲಿ ಇದು ಏರಿ ಮಣ್ಣು ಲೂಸ್ ಐತೆ. ಸೊ ಅದಕ್ಕೆ ಇದು ಸ್ವಲ್ಪ ಐಡಿಯಾ ಹೇಳ್ಬಿಟ್ಟು ಯಾವ ಥರ ಹಾಕಬೇಕು ಅಂದ್ಬಿಟ್ಟು ಐಡಿಯಾ ಹೇಳ್ಬಿಟ್ಟು ಕನ್ಫರ್ಮ್ ಮಾಡಿಬಿಟ್ಟು ಹೋಗೋಣ ಅಂದ್ಬಿಟ್ಟು ಬಂದಿದ್ದೀನಿ. ನೋಡಿ, ಒಬ್ಬರೇ ಇದ್ದಾರೆ ಅಲ್ಲಿ, ಫೈನಲಾಗಿ ವರ್ಕ್ ಮಾಡ್ತಾಯಿದ್ದಾರೆ ನೋಡಿ.
ಮತ್ತು ಇನ್ನೊಂದು ಈ ಕಾಂಪೌಂಡು ರಿಲೇಟೆಡ್ಡು. ಸೊ ಇವಾಗ ನಾನು ಎಷ್ಟು ಎಕರೆ ಜಾಗಕ್ಕೆ ಹಾಕ್ಸಿದ್ದೀನಿ ಮತ್ತು ಒಂದು ಸ್ಕ್ವೇರ್ ಫೀಟ್ಗೆ ನಮಗೆ ಎಷ್ಟು ಚಾರ್ಜಸ್ ಮಾಡಿದ್ರು, ಮತ್ತು ತಿರ್ಗಾ ಎಷ್ಟು ಕಂಬಗಳು ಬಿದ್ದವು, ಮತ್ತು ಒಂದು ಎಕರೆಗೆ ಹಾಕ್ಸ್ಬೇಕು ಅಂದರೆ ಇಲ್ಲ ಒಂದು 30-40 ಸೈಟ್ಗೆ ಕಂಬಗಳನ್ನ ಹಾಕ್ಸ್ಬೇಕು ಅಂದರೆ ಎಷ್ಟು ಬೀಳುತ್ತೆ, ಫುಲ್ ಡೀಟೇಲು ಇನ್ಡೆಪ್ತ್ ಡೀಟೇಲು ನಾನು ಈ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಸೊ ನಾನು ಅದನ್ನು ಇನ್ಸ್ಟಾಗ್ರಾಮಲ್ಲಿ ಹಾಕೋದಕ್ಕಾಗಲ್ಲ. ಸೊ ನಂದು ಯೂಟ್ಯೂಬ್ ಚಾನಲ್ಲೇ ಅಪ್ಲೋಡ್ ಮಾಡ್ತೀನಿ ಫುಲ್ ಡೀಟೇಲು. ಅದು ಒಂದು ಅರ್ಧ ಗಂಟೆ ವೀಡಿಯೋ ಇರುತ್ತೆ. ಇದ್ರ ರಿಲೇಟೆಡ್ ಯಾರಾದರೂ ಹಾಕ್ಸ್ಬೇಕು ಅಂತ ಇರೋರು, ಹಾಕ್ಸ್ತಾ ಇರೋರು, ಇಲ್ಲ ಪ್ರೈಸ್ ತಿಳ್ಕೊಳ್ಳೋಕ್ಕಾಗಲಿ, ಇದ್ರ ರಿಲೇಟೆಡ್ ಏನೇ ಆಗಲಿ, ಇವಾಗ ಎಷ್ಟು ಪೋಲ್ಗಳು ಬೀಳ್ತವೆ, ಮತ್ತು ತಿರ್ಗಾ ಎಷ್ಟು ಚಾರ್ಜಸ್ ಆಗುತ್ತೆ, ಮತ್ತು ಎಷ್ಟಡಿ ಗುಂಡಿಗಳು ಕೀಳಿಸ್ಬೇಕು, ಅದು ಇವಾಗ 10 ಅಡಿ ಪೋಲ್ ಇದ್ದರೆ ಎಷ್ಟಡಿ ಒಳಗಡೆಗೆ ಡೆಪ್ತು ಹೋಗಬೇಕು, ಫುಲ್ಲು ಡೀಟೇಲ್ ವೀಡಿಯೋನ ನಂದು ಯೂಟ್ಯೂಬ್ ಚಾನಲಲ್ಲಿ ಹಾಕ್ತೀನಿ. ಸೊ ದಯವಿಟ್ಟು ನಂದು ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದು ಫುಲ್ಲು ಕಾಂಪೌಂಡು ಎಷ್ಟಾಯಿತು ಏನು ಎತ್ತ ಅಂದ್ಬಿಟ್ಟು ಫುಲ್ ಡೀಟೇಲು ನಿಮ್ಗೆ ಅದರಲ್ಲಿ ಇರುತ್ತೆ. ನೀವು ನೋಡ್ಕೊಬೋದು, ನಿಮಗೂ ಒಂದು ಐಡಿಯಾ ಬರುತ್ತೆ. ನೀವು ಯಾರಾದರೂ ಹಾಕ್ಸೋಕ್ಕೆ ಪ್ಲ್ಯಾನ್ ಇರೋರಿಗೆ ನಿಮಗೂ ಒಂದು ಐಡಿಯಾ ಬರುತ್ತೆ. ನಂದು ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೋಡಿ, ಕಾಂಪೌಂಡ್ನ ಹಾಕ್ಸೋಕ್ಕಿಂತ ಮುಂಚೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿರೋ ಪ್ರಕಾರ ಒಂದು 2-3 ಪಾಯಿಂಟ್ನ ನೀವು ಮೈಂಡಲ್ಲಿ ಇಟ್ಕೋಬೇಕು. ಫಸ್ಟು ಏನು, ಕಾಂಪೌಂಡ್ ಯಾವ ಭೂಮಿಗೆ ಹಾಕ್ಸ್ತಾ ಇದ್ದೀರಾ ಆ ಭೂಮಿ ಅಕ್ಕಪಕ್ಕ ಬೇರೆಯವ್ರದ್ದು ಏನಾದ್ರು ಭೂಮಿ ಇದ್ದರೆ ಫಸ್ಟು ಅದನ್ನು ಅಳತೆ ಮಾಡಿಸ್ಕೊಂಬಿಡಿ. ನಿಮ್ಮ ಭೂಮಿ ಎಷ್ಟೈತೆ ಕರೆಕ್ಟಾಗಿ ಕ್ಲಿಯರ್ ಮಾಡ್ಕೊಳ್ಳಿ. ನೆಕ್ಸ್ಟು ಬಂದ್ಬಿಟ್ಟು ಪೋಲ್ಗಳು ಇವಾಗ ಎಷ್ಟಡಿ, 10 ಅಡಿ ಇದ್ದರೆ 2-2.5-3 ಅಡಿ ಪೋಲು ಕೆಳಗಡೆಗೆ ಹೋಗಲೇಬೇಕು. ಆವಾಗ ನಿಮಗೆ ಕಾಂಪೌಂಡ್ ಬಿಗಿ ಬರೋದು. ಇವಾಗ ಕೆಲವೊಬ್ರು ಏನು ಮಾಡ್ತಾರೆ, ಪೋಲ್ ಜಾಸ್ತಿ ವೇಸ್ಟ್ ಆಗುತ್ತೆ, ಅವರಿಗೆ ಮೆಟೀರಿಯಲ್ ಜಾಸ್ತಿ ವೇಸ್ಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಏನು ಮಾಡ್ತಾರೆ, ಇವಾಗ 10 ಅಡಿ ಪೋಲ್ ಇತ್ತು ಅಂದರೆ 1.5-2 ಅಡಿ ನಿಲ್ಲಿಸ್ಬಿಟ್ಟು ಸಾಕು ಅಂತ ಅಂದ್ಬಿಡ್ತಾರೆ, ಯಾರು ಕಾಂಪೌಂಡ್ ಹಾಕಕ್ಕೆ ಬರೋರು. ಸೊ ನಾವು ಅಲ್ಲಿ ಯೋಚನೆ ಮಾಡಿ, ಇವಾಗ 10 ಅಡಿ ಪೋಲು 10 ಅಡಿ ಪೋಲಲ್ಲಿ 8 ಅಡಿ ಮೇಲ್ಗಡೆ ನಿಂತ್ಕೋಬೇಕಂದ್ರೆ ಅಟ್ಲೀಸ್ಟ್ 2-3 ಅಡಿ ಕೆಳಗಡೆಗೆ ಹೋಗಲೇಬೇಕದು. ಸೊ ಅದೊಂದು ಪಾಯಿಂಟ್ನ ನೆನ್ಪಿಟ್ಕೊಳ್ಳಿ. ಮತ್ತು ಕಾಂಕ್ರೀಟ್ಗಳನ್ನ ಹಾಕ್ಬೇಕಾದ್ರೆ ಯಾವುದೋ ಇವಾಗ ನೋಡಿ, ಇಲ್ಲಿ ಜಾಸ್ತಿ ಈ ಚಕ್ಕೆಗಲ್ಲುಗಳನ್ನ ಕೊಟ್ಬಿಟ್ರೆ ಕಾಂಕ್ರೀಟ್ ಹಿಡಿಯಲ್ಲ. ಸೊ ಚಕ್ಕೆಗಲ್ಲುಗಳನ್ನ ಜಾಸ್ತಿ ಕೊಡ್ಸೋಕೆ ಹೋಗ್ಬೇಡ್ರಿ. ಆ್ಯಕ್ಚುಲಿ ಏನು ಮಾಡಬೇಕು, ಅವಾಗ ಅಲ್ಲಿ ಚಕ್ಕೆಗಲ್ಲುಗಳನ್ನ 1 or 2 ಪೀಸು, 1 ಇಲ್ಲಾಂದರೆ 2 ಪೀಸ್ ಮಾತ್ರನೇ ಆ ಚಕ್ಕೆಗಲ್ಲನ್ನ ಕೊಟ್ಕೊಬೇಕು. ಇನ್ನು ಮಿಕ್ಕಿದೆಲ್ಲ ಖಾಲಿ ಬಿಡಿಸ್ಕೊಂಡ್ರೆ ಅದಕ್ಕೆ ಇವರು ಇದನ್ನು ತುಂಬ್ತಾರಲ್ವ, ಏನದು ಕಾಂಕ್ರೀಟ್ ತುಂಬ್ತಾರಲ್ವ, ಆವಾಗ ಕಂಬಗಳು ಬಿಗಿ ಬರ್ತವೆ. ಸೊ ಅದೊಂದು ಪಾಯಿಂಟ್ನ ನೀವು ಮೈಂಡಲ್ಲಿ ಇಟ್ಕೊಳ್ಳಿ. ಮತ್ತು ಈ ಪೋಲ್ಗಳು ಇದ್ದಾವಲ್ಲ, ಈ ಪೋಲ್ಗಳು ಬಂದ್ಬಿಟ್ಟು ಕೆಲವೊಬ್ಬರು 50 ರೂಪಾಯಿಗೆ ಹಾಕ್ತೀನಿ, 60 ರೂಪಾಯಿ ಅಡಿಗೆ ಹಾಕ್ತೀನಿ, ಫುಲ್ ಟೋಟಲಿ ಕಾಂಪೌಂಡ್ನೇ 50 ರೂಪಾಯಿ ಅಡಿಗೆ, 60 ಇಲ್ಲ 45 ರೂಪಾಯಿ ಅಡಿಗೆ ಈ ಥರ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಈ ಪೋಲ್ ಇದೆಯಲ್ಲ ನೋಡಿ, ಈ ಪೋಲು ನೀಟಾಗಿ ಡ್ರೈ ಆಗಿರಲ್ಲ, ಅಂದರೆ ಕ್ಯೂರಿಂಗ್ ಆಗದೇ ಇರೋ ಪೋಲ್ ಏನಾದ್ರು ನೀವು ಹಾಕ್ಸಿದ್ರೆ 100% ಅದು 2-3 ವರ್ಷವೂ ಬರೋಲ್ಲ. ಯಾಕೆಂದರೆ ಪೋಲ್ ಬಂದ್ಬಿಟ್ಟು ಆಲ್ಮೋಸ್ಟು ಬಿಸಿಲಲ್ಲಿರೋದು. ಸೊ ಯಾವಾಗಲೂ ಬಿಸಿಲು, ಮಳೆ ಮತ್ತು ಗಾಳಿನಲ್ಲಿ ಇದ್ದೇ ಇರುತ್ತೆ. ಸೊ ಅದಕ್ಕೆ ನೀವು ಏನು ಮಾಡಬೇಕು, ಪೋಲ್ನ ಒಂದು 5 ರೂಪಾಯಿ ಅಡಿಗೆ ಜಾಸ್ತಿ ತೊಗೊಂಡ್ರೂ ಪರವಾಗಿಲ್ಲ. ಸೊ ನೀಟಾಗಿರೋದು ಹಾಕ್ಸ್ಬೇಕು, ಚೆನ್ನಾಗಿ ಡ್ರೈ ಆಗಿರೋದನ್ನ, ಮತ್ತು ತಿರ್ಗಾ ಕ್ಯೂರಿಂಗ್ ಆಗಿರೋದನ್ನ. ತಿರ್ಗಾ ಇನ್ನೊಂದೇನೆಂದರೆ, ಇದು ಕಂಬಿಗಳು, ಇದು ಒಳಗಡೆ ಕಂಬಿಗಳು ಬಂದ್ಬಿಟ್ಟು ಕಮ್ಮಿ ಹಾಕ್ಬಿಡ್ತಾರೆ, ಬರೀ 2 ಲೇಯರ್ ಕಂಬಿಗಳು ಮಾತ್ರ ಹಾಕ್ಬಿಡ್ತಾರೆ. ನಾನು ಆ್ಯಕ್ಚುಲಿ 3-4 ಲೇಯರ್ ಕಂಬಿಗಳನ್ನ ಹಾಕ್ಸಿ, ನಾನು ಎಕ್ಸ್ಟ್ರಾ ಕಂಬಿಗಳನ್ನ ಹಾಕ್ಸಿನೇ ಮಾಡಿಸಿರೋದು. ಮಿನಿಮಮ್ ನನಗೆ ಹೇಳಿರೋ ಪ್ರಕಾರ ಇವರು ನನಗೆ ಕಾಂಪೌಂಡ್ ಹಾಕ್ತಾ ಇರೋರು, ನನಗೆ ಹಾಕ್ಕೊಡೋ ಕಾಂಪೌಂಡು 10 ವರ್ಷ ಅಂತೂ ಕಂಪಲ್ಸರಿ ಬಂದೇ ಬರುತ್ತೆ ಅಂತ ಹೇಳಿದ್ದಾರೆ. 10 ವರ್ಷದ ಮೇಲೆ ನೀವು ಯಾವ ಥರ ಮೇಂಟೈನ್ ಮಾಡ್ತೀರಾ ಕಾಂಪೌಂಡ್ಗಳೆಲ್ಲನೂ, ಲೈಕ್ ಯಾವ ಥರ ಅಂದರೆ, ಇವಾಗ ಒಳಗಡೆ ಉಳುಮೆ ಮಾಡಬೇಕಾದ್ರೆ ಟ್ರಾಕ್ಟ್ರಿನೋ ಹಸನೋ ಏನಾದ್ರು ಗುದ್ದಿ ಮುರಿದಾಕೋದು, ಪೋಲ್ನ ಹಾಳು ಮಾಡೋದು, ಆ ಥರ ಮಾಡಲಿಲ್ಲ ಅಂದರೆ 100% 10 ವರ್ಷದ ಮೇಲೂ ಬರುತ್ತೆ ಅಂತ ಹೇಳಿದ್ದಾರೆ. ಇದೊಂದು ಪಾಯಿಂಟ್ನ ನೆನ್ಪಿಟ್ಕೊಳ್ಳಿ. ಸೊ ಕಮ್ಮಿ ಪ್ರೈಸ್ಗೆ ಕಾಂಪೌಂಡ್ ಹಾಕ್ತಾರೆ ಅಂತ ಅಂದ್ಬಿಟ್ಟು ನೀವು ಕ್ವಾಲಿಟಿ ಹಾಳು ಮಾಡಿ ಕಾಂಪೌಂಡ್ ಹಾಕ್ಸ್ಕೊಬೇಡ್ರಿ. ಸೊ ಒಂದು 10 ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ, ಕ್ಲಿಯರಾಗಿ ಹೇಳ್ಬಿಡಿ ಅವರಿಗೆ ಮಾಡೋಕ್ಕಿಂತ ಮುಂಚೆನೇ. ನಿಮಗೆ ನೋಡಿ, ಈ ಥರ ನಾವು ಕಮ್ಮಿ ಕೊಡ್ತಾಯಿದ್ದೀವಿ ಅಂತ ಏನಾದ್ರು ಕ್ವಾಲಿಟಿ ಕಮ್ಮಿ ಮಾಡ್ತಾರೆ ಅಂದರೆ ದಯವಿಟ್ಟು ಬೇಡ. ಸೊ ನಮಗೆ ಕ್ವಾಲಿಟಿ ವರ್ಕ್ ಬೇಕು ಅಂತ ಹೇಳ್ಬಿಟ್ಟು ಒಂದು 5 ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ, ಸೊ ಕ್ವಾಲಿಟಿ ವರ್ಕ್ನ ಮಾಡಿಸ್ಕೊಳ್ಳಿ ನೀವು. ಇದು ಇವಾಗ ಫೈನಲಾಗಿ ಕಂಬಗಳನ್ನೆಲ್ಲ ಹಾಕಾಗಿದೆ, ಫುಲ್ ಟೋಟಲಿ ಕಂಬಗಳನ್ನೆಲ್ಲನೂ ಹಾಕಾಗಿದೆ ಫೈನಲಾಗಿ. ಸೊ ಇವಾಗ ಬಾಕಿ ಇರೋ ವರ್ಕು ಪೋಲ್ ಹಾಕೋದು. ಸೆಂಟ್ರಲ್ಲಿ ಸ್ಲ್ಯಾಬ್ ಬರುತ್ತೆ. ಇವಾಗ ಒಂದಕ್ಕೊಂದು ಇವಾಗ ಸ್ಲ್ಯಾಬ್ ಬರುತ್ತೆ, 2 ಅಡಿ ಒಂದು ಸ್ಲ್ಯಾಬ್ ಬರುತ್ತೆ. ಸೊ 2 ಅಡಿಗೆ ಅಂದರೆ ನಾನು 5 ಅಡಿ ಇದನ್ನು ಹಾಕ್ಸ್ತಾಯಿದ್ದೀನಿ, ಏನು ಸ್ಲ್ಯಾಬ್ನ. ಇದು ಆ್ಯಕ್ಚುಲಿ ಇವಾಗ ಮೇಲ್ಗಡೆ ಇರೋದು 7 ಅಡಿ ಸ್ಲ್ಯಾಬ್ ಐತೆ. 7 ಅಡಿನಲ್ಲಿ
ನಾನು ಅಲ್ಲ ಸರ್ 7 ಅಡಿ ಪೋಲ್ ಇದೆ, ಕಂಬ ಇದೆ. 7 ಅಡಿ ಕಂಬದಲ್ಲಿ 5 ಅಡಿ ನಾನು ಕಾಂಪೌಂಡು ರೆಡಿಮೇಡ್ ಕಾಂಪೌಂಡ್ ಸ್ಲಾಬ್ ಹಾಕ್ತಾಯಿದ್ದೀನಿ. ಮೇಲ್ಗಡೆ ಉಳ್ಕೊಡೋ 2 ಅಡಿಗೆ ನಾನು ಫೆನ್ಸಿಂಗ್ ಹಾಕ್ಸ್ಬಿಡ್ತೀನಿ. ಫೆನ್ಸಿಂಗು ಯಾಕೆ ಫೆನ್ಸಿಂಗ್ ಹಾಕ್ಸ್ತಾಯಿದ್ದೀನಿ ಅಂದರೆ, ನಮ್ಮೂರ ಕಡೆ ಬಂದ್ಬಿಟ್ಟು ಈ ಲುಟ್ಟ, ನಮ್ಮೂರ ಕಡೆ ಲುಟ್ಟ ಅಂತೀವಿ, ಲುಟ್ಟ, ಚಿರತೆ ಮತ್ತು ನರಿಗಳ ಕಾಟ ಜಾಸ್ತಿ. ನಾವು ನರಿಗಳು ಆರ್ತವೆ. ಕಾಂಪೌಂಡ್ 5 ಅಡಿ ಕಾಂಪೌಂಡ್ ಆರಲ್ಲ ಅಂತ ಏನಿಲ್ಲ, ಚಿರತೆಗಳು ಆರ್ತವೆ. ಸೊ ನಾನು ಅದಕ್ಕೆ ಏನು ಮಾಡ್ತಾಯಿದ್ದೀನಿ, ಮೇಲ್ಗಡೆ ಫೆನ್ಸಿಂಗ್ ಹಾಕ್ಸಿರೋ ರೀಸನ್ ಏನಂದರೆ, ಇವಾಗ ಬಂದು ಒಳಗಡೆ ನೋಡಿ ಕೋಳಿ, ಹಸು ಮತ್ತು ತಿರ್ಗಾ ಕುರಿಗಳೆಲ್ಲ ಸಾಗಾಣಿಕೆ ಮಾಡಿರ್ತೀವಿ. ಮತ್ತು ನಮ್ಮ ಒಂದು 2-3 ನಾಯಿಗಳು ಇರ್ತವೆ. ಈ ಲುಟ್ಟಗಳಿಗೆ ಮತ್ತು ತಿರ್ಗಾ ಚಿರತೆಗಳಿಗೆ ನಾಯಿ ಅಂದರೆ ಪಂಚಪ್ರಾಣ. ಅವಕ್ಕೆ ಹೆಂಗಂದರೆ, ಇವಾಗ ಮನುಷ್ಯರಿಗೆ ಈ ಮಲ್ಲಿಗೆ ಹೂವು ಸ್ಮೆಲ್ ಹೆಂಗೋ ಆ ಥರ ನಾಯಿ ಮತ್ತು ತಿರ್ಗಾ ಈ ಕೋಳಿಗಳ ಸ್ಮೆಲ್ ಅಂದರೆ ಆ ಥರ. ಅವ್ರಿಗೆ ಮಲ್ಲಿಗೆ ಹೂವುದು ಸ್ಮೆಲ್ ಥರ ಅವ್ರಿಗೆ. ಅವು ಗೊತ್ತಲ್ಲ, ಪ್ರಾಣಿಗಳೆಲ್ಲ ತುಂಬ ದೂರದಿಂದ ಎಲ್ಲ ಸ್ಮೆಲ್ ಮಾಡ್ತವೆ. ಸೊ ಅವು ಏನು ಮಾಡ್ತವೆ, ಒಳಗಡೆ ಕಾರ್ ಬಂದುಬಿಡ್ತವೆ. ನಾನು ಅದಕ್ಕೆ ಏನು ಮಾಡಿದ್ದೀನಿ, 7 ಅಡಿ ಪೋಲ್ ಹಾಕ್ಸಿ 5 ಅಡಿ ಕಾಂಪೌಂಡ್ ಹಾಕ್ಸಿ ಅದರಲ್ಲಿ 2 ಅಡಿ ನಾನು ಫೆನ್ಸಿಂಗ್ ಮಾಡಿಸ್ಬಿಡ್ತೀನಿ. ಅಂದರೆ ಮುಳ್ತಂದೆ ಹಾಕ್ಸ್ಬಿಡ್ತೀನಿ. ಮುಳ್ತಂದಿಗೆ ಕರೆಂಟ್ ಕೊಟ್ಕೊಳ್ಳೋ ಥರ ಪ್ಲ್ಯಾನ್ ಮಾಡಿಸಿದ್ದೀನಿ. ಮೇಲುಗಡೆಗೆ ಅಟ್ಲೀಸ್ಟ್ ನಾವು 7 ಅಡಿ ಹಾರಿದ್ರೂ ಸೊ ಕರೆಂಟ್ ಏನಾರು ತಗುಲಿತು ಅಂದರೆ ಪ್ರಾಣಿಗಳು ಸಾಯ್ತಾರೆ. ಏನು ಕರೆಂಟ್ ಕೊಡ್ಸಲ್ಲ, ಸುಮ್ಮನೆ ಜುಮ್ ಅನ್ನಬೇಕು, ಅಂದರೆ ಭಯ ಬೀಳಬೇಕು, ಆ ಥರ ಕರೆಂಟ್ ಹಾಕ್ಸ್ಬಿಟ್ಟು ಸೊ ಅವಕ್ಕೇನಾರ ಒಂದು ಸತಿ ಏನಾರ ಟಚ್ ಆಗಿ ಫೀಲ್ ಆಯಿತು ಅಂದರೆ ಇನ್ನು ಲೈಫಲ್ಲಿ ಈ ಕಡೆಗೆ ಅವು ತಲೆ ಹಾಕಲ್ಲ. ಸೊ ಅದಕ್ಕೆ ಆ ಲೆಕ್ಕಾಚಾರಕ್ಕೆ ನಾನು ಕರೆಂಟ್ನ ಕೊಡಿಸೋ ಪ್ಲ್ಯಾನಲ್ಲೂ ಕೂಡ ಇದನ್ನ ಪೋಲ್ನ ಹಾಕ್ಸಿದ್ದೀನಿ. ಮೇಲ್ಗಡೆ 2 ಅಡಿ ಮುಳ್ತಂದಿ ಬರುತ್ತೆ. ಮುಳ್ತಂದಿಗೆ ಕರೆಂಟ್ ಕೊಡಿಸ್ಬಿಡ್ತೀನಿ ಫುಲ್ಲು. 1 ಎಕರೆ ಏನು ಬರುತ್ತೆ ಫುಲ್ಲು ಅಷ್ಟಕ್ಕೂ. ನಮ್ಮೂರ ಕಡೆ ಪ್ರಾಣಿಗಳು ಕಾಟ ಜಾಸ್ತಿ ಇರೋದ್ರಿಂದ ನಮಗೆ ಇದೊಂದು ಹಿಂಸೆ ನೋಡಿ. ಊರು ಸುತ್ತಮುತ್ತ ಕಾಡು ಮಧ್ಯದಲ್ಲಿ ನಮ್ಮೂರಿರೋದು. ನಮ್ಮೂರು ಹೊಸೂರು, ಕುಣಿಗಲ್ ತಾಲೂಕು, ತುಮಕೂರು ಜಿಲ್ಲೆ, ಹೊಸೂರು ಗ್ರಾಮ ನಮ್ಮದು. ಸೊ ನಮ್ಮೂರ ಕಡೆ ಕಾಡು ಪ್ರಾಣಿಗಳ ಕಾಟ ಜಾಸ್ತಿ ಇರೋದ್ರಿಂದ ನಾವು ಕಾಂಪೌಂಡೇ ಹಾಕ್ಸ್ಕೋಬೇಕು ಮತ್ತು ಅದ್ರ ಮೇಲ್ಗಡೆ ಫೆನ್ಸಿಂಗ್ ಕೂಡ ಮಾಡಿಸ್ಕೋಬೇಕು. ಬರೀ ಫೆನ್ಸಿಂಗೇ ಮಾಡಿಸ್ಕೊತೀವಿ ಅಂದರೆ ಕೋಳಿ ಸಾಕೋದ್ರಿಂದ ನಾವು ಏನು ಮಾಡ್ತೇವೆ, ಕೆಳಗಡೆ ನಮ್ಮೂರ ಕಡೆ ಕೀರ ಅಂತೀವಿ. ನಿಮ್ಮೂರ ಕಡೆ ಒಬ್ಬೊಬ್ಬರು ಊರಲ್ಲಿ ಒಂದೊಂದು ಥರ ಕರೀತಾರೆ. ಅದನ್ನು ಮುಂಗುಸಿ ಅಂತಲೂ ಕರೀತಾರೆ. ಆ ಕೀರೆಗಳು ಏನು ಮಾಡ್ತವೆ, ಫೆನ್ಸಿಂಗ್ ಒಳಗಡೆಯಿಂದ ನುಗ್ಗಿ ಬಂದ್ಬಿಡೋದು. ಸೊ ಮತ್ತು ಇಲ್ಲಾಂದರೆ ಈ ಕಾಂಪೌಂಡ್ ಹಾಕ್ಸಿಲ್ಲ ಅಂದರೆ ಗೊತ್ತಲ್ವಾ, ಹಾವುಗಳು ಮತ್ತು ತಿರ್ಗಾ ಚೇಳುಗಳೆಲ್ಲ ಬಂದುಬಿಡ್ತವೆ. ಕೋಳಿ ಮರಿಗಳಿರ್ತವೆ, ಕಚ್ಚಿದ್ರೆ ಸುಮ್ಮನೆ ಸತ್ತೋಯ್ತವೆ. ನಾನು ಆ ಇಂಟೆನ್ಷನಿಂದ ಏನು ಮಾಡಿದೆ, ಎಲ್ಲ ಫುಲ್ಲು ಕಾಂಪೌಂಡೇ ಹಾಕ್ಸ್ಬಿಟ್ಟಿದ್ದೀನಿ. ಮತ್ತು ನೋಡ್ಕೊಳ್ಳಿ, ಇವಾಗ ಕಾಂಪೌಂಡ್ ಹಾಕ್ಸೋಕ್ಕಿಂತ ಮುಂಚೆ ನಿಮಗೆ ಎಲ್ಲೆಲ್ಲಿ ಗೇಟ್ ಬೇಕು ನೋಡಿ. ನಾನು ಇಲ್ಲೊಂದು ಗೇಟ್ ಬಿಡಿಸಿದ್ದೀನಿ, ಮೇಯ್ನಾಗಿ ಇಲ್ಲೊಂದು ಗೇಟು. ಮತ್ತು ತಿರ್ಗಾ ಈ ಫಿಶ್ ಪಾಂಡ್ ಇದೆಯಲ್ಲ, ಫಿಶ್ ಪಾಂಡ್ ಎಡ್ಜಲ್ಲಿ ಇಲ್ಲೊಂದು ಸ್ಮಾಲ್ ಗೇಟು, ಒಂದು ಆಟೋ ಹೋಗೋಷ್ಟು ಒಂದು ಗೇಟ್ ಬಿಡಿಸ್ತೀನಿ. ತಿರ್ಗಿ ಅದು ಬಿಟ್ಟರೆ ಮಾಮೂಲಿ ದೊಡ್ಡ ಗೇಟು ಈ ಫಿಶ್ ಪಾಂಡ್ ಫಾರ್ಮ್ ಹೌಸ್ದು ಮೇನ್ ಗೇಟ್ ಇದೆಯಲ್ವ, ಮೇನ್ ಗೇಟು ಒಂದು. ಟೋಟಲ್ 3 ಗೇಟ್ ಬಿಡಿಸಿದ್ದೀನಿ. ನಾನು ಯಾತಕ್ಕೆ 3 ಗೇಟು ಬಿಡಿಸಿದ್ದೀನಿ ಅಂದರೆ, ಇವಾಗ ಅಲ್ಲಿ ನಾವು ಶೆಡ್ಗಳೆಲ್ಲ ಕಡಿಸೋದ್ರಿಂದ ಒಳಗಡೆಗೆ ಇದನ್ನ ಉಳುಮೆ ಮಾಡೋಕ್ಕಾಗಲಿ, ಇಲ್ಲಿಗೇನಾದರೂ ನೋಡಿ, ನಾನು ಇವಾಗ ಆ್ಯಕ್ಚುಲಿ ಮೀನ ಇಲ್ಲಿ ಬೆಳೀತಾ ಇದ್ದೀನಿ. ಸೊ ಮೀನು ಬೆಳೆ ಬಂದಾದಮೇಲೆ ಬೆಳೆ ತೊಗೊಂಡೋಗೋದಕ್ಕೆ ಯಾವುದೋ ಒಂದು ಲಗೇಜ್ ಆಟೋನೇ, ಇಲ್ಲಾಂದರೆ ಇವಾಗ ಬರ್ತಾವಲ್ಲ ಮಾಮೂಲಿ ಆಟೋಗಳು, ದೋಸ್ತ, ಇಂಥ ಆಟೋಗಳು, ಇಲ್ಲಂಥ ವೆಹಿಕಲ್ಗಳು ಒಳಗಡೆಗೆ ಬರಬೇಕು ಅಂದ್ರೂ ಹಿಂಗಿಂದ ಬರೋದಕ್ಕಾಗಲ್ಲ. ಸೊ ಅಲ್ಲೆಲ್ಲ ಶೆಡ್ ಇರುತ್ತೆ. ಸೊ ಅದಕ್ಕೆ ನಾನು ಏನು ಮಾಡಿದ್ದೀನಿ, ನಾನು ಕರೆಕ್ಟಾಗಿ ಬರೋದಕ್ಕೆ ಎಲ್ಲೆಲ್ಲಿ ಜಾಗ ಇರುತ್ತೆ ಅಲ್ಲಲ್ಲಿ ನೋಡಿಕೊಂಡು ಗೇಟ್ಗಳು ಬಿಡಿಸ್ಕೊಂಡಿದ್ದೀನಿ. ನೀವು ಅಷ್ಟೇ ಕಾಂಪೌಂಡ್ ಹಾಕ್ಸೋಕ್ಕಿಂತ ಮುಂಚೆ ಇದೊಂಚೂರು ಪ್ಲ್ಯಾನ್ ಮಾಡ್ಕೊಳ್ಳಿ. ಇವಾಗ ಗೇಟ್ಗಳನ್ನ ಎಲ್ಲೆಲ್ಲಿ ಬಿಡಿಸ್ಕೊಂಡ್ರೆ ನಮಗೆ ಯಾವ್ಯಾವ ಥರ ಅನುಕೂಲ ಆಗುತ್ತೆ ಅನ್ನೋದೊಂದು ಪಾಯಿಂಟ್ನ ಮೈಂಡಲ್ಲಿ ಇಟ್ಕೊಂಡು ನೀವು ಗೇಟ್ಗಳನ್ನ ನೋಡಿಕೊಂಡು ಬಿಡಿಸ್ಕೊಳ್ಳಿ. ಫೈನಲಾಗಿ ಇವಾಗ ಕಂಬಗಳೆಲ್ಲ ರೆಡಿ ಇದ್ದಾವೆ. ಜಸ್ಟು ಸ್ಲ್ಯಾಬ್ಗಳು ಅಷ್ಟೇ ಹಾಕ್ಸ್ಬೇಕು. ನಾನು ಅವಾಗಲೇ ಹೇಳ್ತಿದ್ನಲ್ವಾ, ಸ್ಲ್ಯಾಬ್ಗಳು. ಇವಾಗ ಅಡ್ಡ ಸ್ಲ್ಯಾಬ್ಗಳು 5 ಅಡಿ ಸ್ಲ್ಯಾಬ್ ಹಾಕ್ಸ್ತೀನಿ. ಸೊ 5 ಅಡಿ ಸ್ಲ್ಯಾಬ್ ಹಾಕ್ಸ್ಬಿಟ್ಟು ಮೇಲ್ಗಡೆ ಒಂದು ಆರ್ಚ್ ಬರುತ್ತೆ, ಒಂದು ಆರ್ಚ್ ಹಾಕ್ಸಿದ್ದೀನಿ. ಆ್ಯಕ್ಚುಲಿ ಲುಕ್ ವೈಸು ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಕಾಂಪೌಂಡ್ಗೆ ಫೈನಲಾಗಿ ಮೇಲ್ಗಡೆ ಒಂದು ಆರ್ಚ್ ಹಾಕ್ಸಿದೆ. ಸೊ ಅದು ಹಿಂಗೆ ಸ್ಕ್ವೈರಾಗಿ ಬರೋಲ್ಲ, ಆರ್ಚ್ ಮಾಮೂಲಿ ಒಂದು ಡಿಸೈನಾಗಿ ಆರ್ಚ್ ಬರುತ್ತೆ. ಇವಾಗ ಸ್ಲ್ಯಾಬ್ ಹಾಕ್ಬಿಟ್ಟು ನೀಟಾಗಿ ಒಂದು ಸ್ಲ್ಯಾಬ್ಗೆ ಸೆಂಟ್ರಲ್ ಗ್ಯಾಪ್ ಇರುತ್ತಲ್ವ, ಅದಕ್ಕೆ ನೀಟಾಗಿ ಸಿಮೆಂಟ್ ಬಳ್ದುಬಿಡ್ತಾರೆ. ಸೊ ನೀಟಾಗಿ ಒಂದು ಕೈಯಲ್ಲೇ ಇಲ್ಲಾಂದರೆ ಕರ್ನಲ್ಲಿ ನೀಟಾಗಿ ಸಿಮೆಂಟ್ ಬಳಿದ್ರೆ ಅದು ಗೋಡೆ ಥರ ನೀಟಾಗಿ ಕಾಣಿಸುತ್ತೆ. ಸ್ಲ್ಯಾಬ್ ಹಾಕಿದ್ದಾರೆ ಅನ್ನೋ ಥರ ಅದು ಫೀಲ್ ಆಗೋದಿಲ್ಲ. ಸೊ ಇದು ಕಾಂಪೌಂಡ್ ಬಗ್ಗೆ ಒಂದು ಚಿಕ್ಕ ಮಾಹಿತಿ. ಇದಕ್ಕೂ ಇನ್ನೂ ಹೆಚ್ಚಿನ ಮಾಹಿತಿಗೆ
ಇಲ್ಲ ಇನ್ನೂ ಡೀಟೇಲಾಗಿ ನಿಮ್ಗೇನಾದ್ರೂ ಮಾಹಿತಿ ಬೇಕು, ಎಷ್ಟು ಖರ್ಚು ಬೀಳ್ತು, ಯಾರ ಹತ್ರ ಮಾಡಿಸಿದ್ರೆ ಕಾಂಪೌಂಡ್ಗಳು ಎಷ್ಟೆಷ್ಟು ಬೀಳ್ತವೆ, ಯಾರ್ಯಾರು ಎಷ್ಟೆಷ್ಟು ಒಬ್ಬೊಬ್ಬರು ಒಂದೊಂಥರ ಪ್ರೈಸ್ ಹೇಳ್ತಾರೆ. ಸೊ ಯಾವ ಪ್ರೈಸಲ್ಲಿ ಮಾಡಿಸಿದ್ರೆ ಬೆಸ್ಟ್ ಪ್ರೈಸು, ಸೊ ಅದ್ರದ್ದೆಲ್ಲ ನಿಮಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಏನಾದರೂ ಬೇಕು ಅಂದರೆ ಸೊ ನಂದು ಯೂಟ್ಯೂಬ್ ಚಾನಲ್ ಇದೆ. ನಂದು ಯೂಟ್ಯೂಬ್ ಚಾನಲಲ್ಲಿ ಫುಲ್ ಡೀಟೇಲು ಎಷ್ಟು ಇದನ್ನು ಹಾಕ್ಸೋದಕ್ಕೆ ಎಷ್ಟು ದಿನ ಹಿಡಿಯುತ್ತೆ, ಎಷ್ಟು ಖರ್ಚು ಬೀಳ್ತು, ಎಷ್ಟು ಜನ ಕೆಲಸ ಮಾಡಿದ್ರು, ಯಾವ್ಯಾವ ಥರ ಹಾಕ್ಸಿದ್ರೆ ನಿಮಗೆ ಬೆಸ್ಟು, ನಿಮಗೆ ಬೆನಿಫಿಟ್ಟು ಯಾವ್ಯಾವ ಥರ ಹಾಕ್ಸಿದ್ರೆ ಇರುತ್ತೆ. ಸೊ ಇದೆಲ್ಲ ಇನ್ ಡೀಟೇಲ್ಸು ಮಾಹಿತಿನ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇನ್ನೊಂದು ವೀಡಿಯೋ ಮಾಡಿ ಹಾಕ್ತೀನಿ. ನಾಳೆನೇ ನಾನು ಅಪ್ಲೋಡ್ ಮಾಡ್ತೀನಿ ಅದನ್ನು ಫುಲ್ ಡೀಟೇಲ್ ವೀಡಿಯೋನ. ಸೊ ನಿಮ್ಗೇನಾದರೂ ಅದ್ರ ಹೆಚ್ಚಿನ ಮಾಹಿತಿ ಬೇಕಂದರೆ ನನ್ನ ಯೂಟ್ಯೂಬ್ ಚಾನಲ್ಲು MS ಫಾರ್ಮರ್ಸ್ ಅಂದ್ಬಿಟ್ಟು ಯೂಟ್ಯೂಬ್ ಚಾನಲ್ ಇದೆ. ಯೂಟ್ಯೂಬ್ ಚಾನಲ್ ಲಿಂಕು ಈ ವಿಡಿಯೋ ಟೈಟಲಲ್ಲೂ ಇರುತ್ತೆ, ಅದು ಬಿಟ್ಟರೆ ನಮ್ಮದು ಬಯೋದಲ್ಲೂ ಐತೆ. ಸೊ ನೀವು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಫುಲ್ಲು ಇನ್ಫಾರ್ಮೇಷನ್ ಸಿಗುತ್ತೆ.